ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಅವ್ರ ಲೈಫಲ್ಲಿ. ಗವರ್ಮೆಂಟ್ ಅಡ್ರೆಸ್ ಬರುತ್ತೆ ಆಧಾರ್ ಕಾರ್ಡ್ಗೆ ಅನ್ನೋದು ಈ ದೆವ್ವ ಇದ್ರೆ ಅವ್ರದ್ದು ಸಂಬಳ ಬ್ಯಾಂಕಿಗೆ ಹೋಗಿದ್ದೆ, ಏನೂ ಪ್ರಯೋಜನ ಆಗಿಲ್ಲ. ನನಗೆ ಅಪ್ಲಿಕೇಶನ್ ಕೊಟ್ಟಿಲ್ಲ. ಅವ್ರು ಬೇಜಾರು. ಇವತ್ತು ಇಡೀ ದಿನ ಏನು ಅಡ್ರೆಸ್ ಚೇಂಜ್ ಮಾಡಬೇಕು, ಅದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸವಿತಾಸ್ ವ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಕಾಲೇಜು ಫೈನಲ್ ನಮ್ಮದು ಋಣ ಅನ್ನೋ ಥರ ಮುಗಿಸ್ಬೇಕು. ಯಾಕಂದರೆ ಏನೇನಿದೆ ನಮ್ದು ಏನೇನು ಈಸ್ಕೊಂಡಿದ್ವಿ, ಸೊ ಅದನ್ನೆಲ್ಲ ರಿಟರ್ನು ವಾಪಸ್ ಮಾಡಬೇಕು. ಸೊ ಹಾಗಾಗಿ ಇವತ್ತು ವಾಪಸ್ ಮಾಡೋಕ್ಕೆ ಹೋಗ್ತಿದ್ದೆ. ಅಂದರೆ ಲೈಬ್ರರಿ ಬುಕ್ಸ್ ಇತ್ತು, ಸೊ ಹಾಗಾಗಿ ಲೈಬ್ರರಿ ಬುಕ್ಸ್ನ ಕೊಟ್ಟು ನಂದು ಡಿಗ್ರಿದು ಕಾನ್ವೊಕೇಶನ್ ತೊಗೊಂಡಿರಲಿಲ್ಲ, ಸೊ ಅದ್ರದ್ದು ಲೆಟ್ರ್ ಕೂಡ ಬರೆದಿದ್ದೀನಿ. ಮೊನ್ನೆನೇ ಬರೆದಿದ್ದೆ, ಬಟ್ ಅದೇನೋ ಪ್ರಾಬ್ಲಮ್ ಆಗಿ ಇದಾಯಿತು. ಒಂದು ನಿಮಿಷ. ಸೊ ಇವಾಗ ಲೆಟ್ರೆಲ್ಲ ಇಟ್ಕೊಂಡಿದ್ದೀನಿ. ಲೆಟ್ರ್ ಇಟ್ಕೊಂಡು ಆಮೇಲೆ ಬುಕ್ಸು. ಸೊ ಈ ಬುಕ್ಸು ಚೆನ್ನಾಗಿದೆ. ಗ್ರಾಮಾಯಣ ಅನ್ನುವಂಥ ಬುಕ್ಸು ಓದಿ ಒಳ್ಳೆ ಬುಕ್ಸ್ ಇದೆ. ನೆಕ್ಸ್ಟು ಸಂಕ್ರಾಂತಿ. ಸೊ ಅದಾದಮೇಲೆ ಇದು ನನ್ನದು ಏನೋ ಸ್ಟಡೀಸ್ ಫೇರ್ ಇತ್ತು. ಇದು ನಾನು ಮುಗಿಸಿಲ್ಲ, ಸೊ ನಾನು ಸಪ್ರೇಟಾಗಿ ಮತ್ತೆ ಪರ್ಚೇಸ್ ಮಾಡಬೇಕು. ಸೊ ಅದನ್ನು ಮುಗಿಸಿಲ್ಲ. ಸೊ ಹಾಗಾಗಿ ಸೊ ಅದು ಬಿಟ್ಟರೆ ಇದು ಆತ್ಮಚರಿತ್ರೆ ನಾನು ಥೀಸಿಸ್ ತೊಗೊಂಡಿದ್ದು. ಸೊ ಹಾಗಾಗಿ ಇದನ್ನು ರಿಟರ್ನ್ ಮಾಡಬೇಕು. ಒಂದು ಆಲ್ರೆಡಿ ನನ್ನ ಹತ್ರ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ. ಸೊ ಅದ್ರ ಜೊತೆಗೆ ಇನ್ನೊಂದು ಮೇನ್ ಇದನ್ನೇ ಓದಬೇಕು ಗೈಸ್. ಸಿದ್ಧಲಿಂಗಯ್ಯ ಅವ್ರದ್ದು ಊರು ಕೇರಿ. ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಅವ್ರ ಲೈಫಲ್ಲಿ ಹೇಳೋಕ್ಕಾಗಲ್ಲ. ಬಟ್ ಈ ಕೆಲವೊಬ್ರದ್ದು ಬಾಲ್ಯದ ಮೆಮೊರೀಸು ಕೂಡ ಆಗ್ಬೋದು, ಮಿಡ್ಲ್ ಕ್ಲಾಸ್ ಅವ್ರದ್ದು. ಸೊ ತುಂಬ ಚೆನ್ನಾಗಿದೆ, ಓದಿ. ಅದು ಬಿಟ್ಟರೆ ಇದೊಂದು ಬುಕ್ಸು. ಸೊ ಅದೆಲ್ಲ ತೋರಿಸೋದೇನು ಬೇಡ ಗೈಸ್. ಅದು ನೀವು ಯಾವುದು ಓದ್ಕೋಬೇಕು, ಇದು ನನ್ನ ಸಬ್ಜೆಕ್ಟ್ ರಿಲೇಟೆಡ್ ಆಗಿರೋದು ಒಂದಷ್ಟು ಬುಕ್ಸು. ಸೊ ಹಾಗಾಗಿ ನೀವು ಯಾವುದು ನಾನು ಸಜೆಸ್ಟ್ ಮಾಡ್ತೀನಿ, ಸಿದ್ಧಲಿಂಗಯ್ಯ ಅವ್ರದ್ದು ಓದಿ, ಚೆನ್ನಾಗಿದೆ. ಅವ್ರು ಕಷ್ಟಪಟ್ಟಿರೋ ರೀತಿ ಎಲ್ಲದಕ್ಕೂ ಒಂದಕ್ಕಂತಲ್ಲ, ಪ್ರತಿಯೊಂದಕ್ಕೂ ಅವ್ರು ಕಷ್ಟಪಟ್ಟಿದ್ದಾರೆ. ಅದು ಇದು ಅಂತ ಏನಿಲ್ಲ. ಸೊ ನನ್ನ ವಾಯ್ಸ್ ಎಷ್ಟು ಜೋರಾಗಿ ಕೇಳಿಸ್ತಿದೆಯೋ ಗೊತ್ತಿಲ್ಲ. ಸೊ ಈಗ ಕೊಡೋಕೆ ಹೋಗಬೇಕು. ಸೊ ಅದ್ರ ಜೊತೆ ಥೀಸಿಸ್ ಕೊಟ್ಟಿಲ್ಲ ಗೈಸ್. ನಾನು ನಿಮ್ಮ ಹತ್ರ ಹೇಳಿ ಸಾಕಾಗಿ ಥೀಸಿಸ್ ಹತ್ರ ಕೊಟ್ಟಿಲ್ಲ. ಸೊ ಬ್ಯಾಗ್ ವಾಶ್ ಮಾಡಿಬಿಟ್ಟಿದೆ, ಹಾಗಾಗಿ ಅದನ್ನು ಹಾಕ್ತಾಯಿದ್ದೀನಿ. ಲೇಟ್ ಆಗಿಬಿಟ್ಟಿದೆ, ಯಾವಾಗಲೂ ಲೇಟ್ ಸ್ವಲ್ಪ. ಅಂದರೆ ಕಾಲೇಜಿಗೆ ನನಗೇನು ಲೇಟ್ ಆಗಿಲ್ಲ, ನನ್ನದು ಕ್ಲಾಸಸ್ ಅಲ್ಲ, ಇವಾಗ ಎಂಡ್ ಅಲ್ವಾ. ಸೊ ಹಾಗಾಗಿ ನಂದೇನು ಲೇಟ್ ಇಲ್ಲ, ನಾರ್ಮಲ್ ಟೈಮ್. ನನ್ನ ತಮ್ಮಗೆ ಲೇಟ್ ಆಗಿಬಿಟ್ಟಿದೆ. ನನ್ನ ಟೈಮಿಂಗ್ ಅವನು ಹೋಗ್ತಿದ್ದಾನೆ ಅಷ್ಟು ಸ್ಕೂಲ್. ಬಟ್ ಪರವಾಗಿಲ್ಲ, ಬರೀ ಐಸ್ ಹೋಗೋಣ. ಲೈಟ್ ಆನ್ ಆಗಿದೆಯಾ? ಇಲ್ಲ, ಆನ್ ಆಗಿರಕ್ಕಿಲ್ಲ. ಈ ದೆವ್ವ ಇದ್ರೆ ಈ ಲೈಟೇ ಇಲ್ವಲ್ಲೇ. ಈ ಸರ್ ಫೋನ್ ಮಾಡೋಣ ತಡೀರಿ. ನೋಡಿ ಇವಾಗ ಕಾಲೇಜಿಗೆ ಬಂದೆ, ಬಟ್ ಡೋರೇ ಓಪನ್ ಆಗಿಲ್ಲ ಡಿಪಾರ್ಟ್ಮೆಂಟ್ದು. ಏನೇ ನಮ್ಮ ತುಂಬ ಒಳ್ಳೆ ಮಾತಾಡೋರಿದ್ದಾರೆ ಗೈಸ್. ನಮ್ಮ ನಾನಂತೂ ಆ ಥರ ಒಳ್ಳೆ ಮಾತುಗಳು ಆಡಲ್ಲ. ಒಳ್ಳೆ ಮಾತುಗಳು ಕೇಳಿಸ್ಕೊಂಡಿದ್ದೀನಿ, ಬಟ್ ಆಡಲ್ಲ. ಮುಚ್ಚ ನೀನು, ನಾನು ಎಲ್ಲದಕ್ಕೂ ಬೀಪ ಹಾಕೋಕ್ಕಾಗಲ್ಲ, ಸುಮ್ಮನಿರೇ. ಹ್ಞೂ ವಿಡಿಯೋ ತೆಗಿತೀನಿ, ಇದನ್ನು ನಾನು ಎಂಟ್ರಿಗೆ ಹಾಕ್ಬಿಡ್ತೀನಿ. ದೆವ್ವ ಇದ್ದರೆ ಅಂದ್ಬಿಟ್ಟು ಇವ್ರಿಗೆ ಥೀಸಿಸ್ ಕೊಡಬೇಕಾಯ್ತು ಗೈಸ್. ಬಂದೆ ನಮ್ಮ ಜೊತೆ ಲೈಬ್ರರಿ ಅವ್ರದ್ದು ಸಂಬಳ ನಮಗೆ ಲಾಸ್ಟ್ ಇವತ್ತು. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಇದು ಸುರೇಶ್ ಸರ್ ಬುಕ್ ತೊಗೊಂಡಿದ್ದಾರೆ ಒಂದು ಅಕ್ಕ. ಸುರೇಶ್ ಸರ್ ಬುಕ್ ತೊಗೊಂಡಿದ್ದಾರೆ ಒಂದು. ಇಂದಿರಾ ಅವ್ರದ್ದು ಮಾಡ್ತಿದ್ದೀನಿ. ಎಂಥ ಒಳ್ಳೆ ಫ್ರೆಂಡ್ಸು ನೋಡಿ, ನನ್ನ ಥೀಸಿಸ್ನ ಇಟ್ಕೊಂಡಿದ್ದಾರೆ ನಂಗೆ ಭಾರ ಆಗುತ್ತೆ ಅಂತ. ಸೊ ಸ್ವಲ್ಪ ಜೆರಾಕ್ಸ್ ಇತ್ತು, ಸೊ ಹಾಗಾಗಿ ಅದನ್ನ ತೊಗೊಳ್ಳೋಣ ಅಂತ ಹೋಗಿದ್ವಿ.
ಇವಳು ಇಲ್ದಿರೋದಲ್ಲಿ ಮಾಡೋಕ್ಕಿರೋದು. ನೋಡೋಣ 40 ಏಜ್ ಆದರೆ ಸ್ಮಾರ್ಟ್ ಆಗಿರೋ ಅಣ್ಣ ಏನು ಫಿಟ್ನೆಸ್ ಮೀಟ್ ಮಾಡೋದು ಇದು ಮಿಸ್. ಸೊ ಈಗ ಮನೆಗೆ ಬಂದೆ, ಆವಾಗಲೇ ಬಂದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ, ಫೋನ್ ಸ್ವಿಚ್ ಆಫ್ ಆಗೋಯ್ತು ನಮ್ಮದು. ಸೊ ಹಾಗಾಗಿ ನಮ್ಮಮ್ಮ ಚಿಕನ್ ಮಾಡಿದ್ರು. ಸೊ ನಾನು ನನಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತೇಳಿ ಮುದ್ದೆ ಮಾಡ್ತಾಯಿದ್ದೀನಿ. ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ, ಅಲ್ಲಿ ಇವಾಗ ಆಗಿಲ್ಲ. ಸೊ ಹಾಗಾಗಿ ಸ್ವಲ್ಪ ಊಟ ಗೀಟ ಮುಗಿಸ್ಕೊಂಡು ಸ್ವಲ್ಪ ಬ್ಯಾಂಕ್ ಕಡೆ ಹೋಗೋದಿತ್ತು. ಸೊ ಅಲ್ಲಿ ಹೋಗಬೇಕು. ಸೊ ಅಷ್ಟರಲ್ಲಿ ಮುದ್ದೆ ಒಂದು ಮಾಡಿಬಿಟ್ರೆ ರೈಸ್ ಆಗಿದೆ. ಸೊ ಮುದ್ದೆ ಬೇಯೋಕ್ಕಿಟ್ಟಿದ್ದೆ, ಮುದ್ದೆ ಮಾಡ್ಬಿಟ್ಟು ಸಿಗ್ತೀನಿ. ಮುದ್ದೆ ಅಂತೂ ಮಾಡಿದೆ, ಮುದ್ದೆ ಮಾಡಿಬಿಟ್ಟು ತಿಂತಾಯಿದ್ದೀನಿ. ಸೊ ಫಸ್ಟು ಚಿಕನ್ ನೋಡಿಬಿಡೋಣ ಹೆಂಗಿದೆ ಅಂತ. ಚೆನ್ನಾಗಿ ಬಂದಿದೆ. ನಾನು ಚಿಕ್ಕದು ಮುದ್ದೆ ತಗೊಂಡೆ, ಅಲ್ಲೇ ಬಂದಿದ ತಕ್ಷಣ ಸ್ವಲ್ಪ ತಿಂದ್ಬಿಟ್ಟೆ ಲೈಟಾಗಿ, ಹೊಟ್ಟೆ ಹಸ್ಬಿಟ್ಟಿತ್ತು ಕಾಲೇಜಿಂದ ಬಂದಿದ ತಕ್ಷಣ. ಸೊ ಹಾಗಾಗಿ ಸ್ವಲ್ಪ ಚಿಕ್ಕ ತೊಗೊಂಡಿದ್ದೀನಿ ಮುದ್ದೆನ. ರೈಸ್ ಬೇರೆ, ಇನ್ನೂ ಸ್ವಲ್ಪ ರೈಸ್ ಇದು ತಿಂದಮೇಲೆ ರೈಸ್ ತಿನ್ನಬೇಕು ಅನ್ಸುತ್ತೆ, ಇದ್ದೀನಿ, ಇಲ್ಲಾಂದರೆ ಇಲ್ಲ. ಮುಗಿಸಿದ್ಮೇಲೆ ಸ್ವಲ್ಪ ಆಚೆ ಕೆಲಸ ಇದೆ. ಸೊ ಆಚೆ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊ ರೆಡಿ ಆಗಿ ಮತ್ತೆ ಹೋಗ್ಬೇಕು. ಹಿಂಗೆ ಬಂದಮೇಲೆ ಮುದ್ದೆ ಮರೆ ಮಾಡಬೇಕಿಲ್ಲ, ಹಾಗೆ ದುಡ್ಡು ಕಟ್ಕೊಬಿಟ್ಟಿದ್ದೀನಿ, ಮತ್ತೆ ಮಾಡಬೇಕು. ಏ ಬಾರ ಸಾಕೋ, ಏಯ್ ಏನಕ್ಕೆ ಕರೀತಾರೆ, ಇದು ತಿನ್ಬಿಟ್ಟು ಹೋಗು ಬಾ. ಸೊ ನನ್ನ ತಮ್ಮನಿಗೂ ರೆಡಿ ಮಾಡಿಟ್ಟಿದ್ದೀನಿ, ಅದಕ್ಕೆ ನೋಡಿ ಕ್ಯಾಮ್ರಾ ಸ್ವಲ್ಪ ಇದಾಗಿರಬೇಕು. ಸೊ ಇದು ನನ್ನ ತಮ್ಮನಿಗೆ ಸ್ವಲ್ಪ ದೊಡ್ಡ ಮುದ್ದೆನೇ ತಿಂತಿದ್ದೀನಿ, ಬಟ್ ಈಗ ಇವತ್ತು ಬೇಡ ಅಂತ ಅದಕ್ಕೆ ಮಾಡೋಕ್ಕೆ ಗೊತ್ತಾ ಇರಲಿಲ್ಲ. ಅಂದರೆ ಹೆಂಗೋ ಮಾಡೋದು, ಗಂಟಿರೋದು, ಹಿಟ್ಟಿರೋದು. ಸೊ ಹಿಟ್ಟಿರೋದಾ, ಸೊ ಹಾಗಾಗಿ ಮಾಡೋದು ಸರಿಯಾಗಿ ಗೊತ್ತಾ ಇರಲಿಲ್ಲ. ಸೊ ಅದನ್ನ ಕಲೀಲೇಬೇಕು ಅಂತ ಹೇಳಿ ಕಲಿತೆ. ಬಟ್ ಇವಾಗ ಚೆನ್ನಾಗಿ ಮಾಡ್ತೀನಿ, ತಕ್ಕ ಮಾಡ್ತೀನಿ, ಅಂದರೆ ಗಂಟು ಆಗದೆ ಇರೋ ಥರ ಮಾಡೋದು ಕಲ್ತ್ಕೊಂಡಿದ್ದೀನಿ. ಅಷ್ಟು ಬಿಟ್ಟರೆ ಈಗ ಸೊ ಬೇಗ ಹೋಗಬೇಕು, ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ. ಅಂದರೆ ನಂದು ATM ಕಾರ್ಡ್ ಬಂದೇ ಇರಲಿಲ್ಲ, ಅದು ಡೇಟ್ ಆಗಿತ್ತು, ATM ಕಾರ್ಡ್ ಎಕ್ಸ್ಪೈರಿ ಆಗಿತ್ತು. ಸೊ ಅದಕ್ಕೆ ಅದು ATM ಕಾರ್ಡ್ ತೊಗೋಬೇಕು. ಮನೆ ಹತ್ರನೇ ಬರುತ್ತೆ, ಬಟ್ ನಮ್ಮದು ಮನೆ ಚೇಂಜ್ ಮಾಡಿಬಿಟ್ವಿ. ಸೊ ಹಾಗಾಗಿ ಅಡ್ರೆಸ್ಸು ಆ ಹಳೆ ಲೊಕೇಶನ್ಗೆ ಬರುತ್ತೆ, ಬಟ್ ಈ ಸರಿ ಯಾಕೋ ಬಂದಿಲ್ಲ. ನಂದು ಕೇಳಿ ಸಾಕಾಗಿ ಇನ್ನೊಂದು ವಾರ ಬಿಟ್ಟು ಬನ್ನಿ ಅಂತ ಹೇಳಿದರು. ನಾನು 15 ಡೇಸ್ ಆಯಿತು, 15 ಡೇಸು 1 ತಿಂಗಳಾಯಿತು, ನಾವು ಮತ್ತೆ ಬ್ಯಾಂಕ್ ಕಡೆ ಹೋಗೇ ಇಲ್ಲ. ಸರಿ, ಹಾಗಾಗಿ ಅದು ಒಂದು ಇಸ್ಕೊಂಡಾಗುತ್ತೆ. ಸ್ವಲ್ಪ ಇನ್ನೊಂದು ಬೇರೆ ಏನೋ ಕೆಲಸ ಇತ್ತು, ನನಗೆ ಅದನ್ನು ಮುಗಿಸ್ಕೊಂಡು ಬರೋಣ ಅಂತ ಬೇಗ ತಿಂದ್ಬಿಟ್ಟು ಹೋಗ್ಬೇಕು. ಅಂದರೆ ಈಗ ಊಟದ ಟೈಮ್ ಅಲ್ವಾ, ಬ್ಯಾಂಕಿಂಗ್ ಕ್ಲೋಸ್ ಆಗಿರುತ್ತೆ 2:30 ಹಂಗೆ. ಒಂದು 3 ಗಂಟೆಗೆ ಹೋದರೆ ಓಪನ್ ಇರುತ್ತೆ. ಸೊ 3 ಗಂಟೆಯಿಂದ ಓಪನ್ ಇರುತ್ತೆ. ಟೈಮ್ ಎಷ್ಟು ಇವಾಗ, ಟೈಮ್ ಬಂದು ಇವಾಗ ಇನ್ನು 10 ನಿಮಿಷ ಇದೆ 3 ಗಂಟೆಗೆ. ಸೊ ಇನ್ನು 10 ನಿಮಿಷದಲ್ಲಿ ನಾನು ಊಟ ಮಾಡಿ, ನಿಯರ್ ಬೈ ಇದೆ ಮನೆ ಹತ್ರನೇ, ಹೋಗ್ಬೋದು. ಬೇಗ ತಿಂದು ನನಗೆ ಏನಂದರೆ ನಂಗೆ ಅಷ್ಟು ಮಸಾಲೆ ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಮಸಾಲೆ ತಿನ್ನೋದು ಕಮ್ಮಿ ನಾನು, ಹೀಟ್ ಆಗಿಬಿಡುತ್ತೆ ಬೇಗ. ಸೊ ಇದೆಲ್ಲ ಉರಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹೀಟ್ ಜಾಸ್ತಿ ಹೀಟ್ ಐಟಮ್ ತಿಂದೆ. ಸೊ ಏನಾಯಿತು, ಅಲ್ಲಿ ತುಪ್ಪ ಹಾಕ್ಬಿಟ್ಟಿದ್ದೆ ಗೈಸ್, ಒಂದು ನಿಮಿಷ. ಸೊ ಹಂಗೆ ತಮ್ಲೈನ್ಗೆ ಫೋಟೋ ಹಿಡ್ಕೊಳ್ಳೋದೇ ಮರ್ತೋಗ್ಬಿಟ್ಟೆ, ತಮ್ಲೈನ್ಗೆ ಅಪ್ಲೋಡ್ ಮಾಡೋದು ಬೇಕಲ್ಲ. ಸೊ ಆಗಲಿ ಊಟ ಖಾಲಿ ಹಾಕಿ ಮುಂಚೆನೇ ಇಟ್ಕೊಬೇಕು. ಅದ ತಿಂದ್ಬಿಟ್ಟಿದೆ, ನನ್ನ ತಮ್ಮ ತಿಂದಿರಲಿಲ್ಲ. ಸೊ ಹಾಗಾಗಿ ಅವನದೇ ಇಟ್ಕೊಂಡೆ. ಚೆನ್ನಾಗಿ ಮಾಡಿದ್ದಾರೆ, ಬಟ್ ನೀಟ್ ಐಟಮ್ ಸ್ವಲ್ಪ ಕಮ್ಮಿ ನಾನು ತಿನ್ನೋದು. ಎಂತ ಅಂತಿದ್ದೀನೋ ಗೊತ್ತಿಲ್ಲ. ಸೊ ಊಟ ಆದಮೇಲೆ ಸಿಗ್ತೀನಿ, ಆಮೇಲೆ ಸಿಗ್ತೀನಿ. ಬ್ಯಾಂಕಿಗೆ ಹೋಗಿದ್ದೆ, ಏನೂ ಪ್ರಯೋಜನ ಆಗಲಿಲ್ಲ, ಸರ್ವರ್ ಡೌನ್ ಇತ್ತು. ಸೊ ಹಾಗಾಗಿ ಮನೆಗೆ ಹೋಗ್ತಿದ್ದೀನಿ, ನಾಳೆ ಬೆಳಗ್ಗೆ ಬರೋಕ್ಕೆ ಹೇಳಿದ್ದಾರೆ. ಸೊ ಅಷ್ಟರಲ್ಲಿ
ಇನ್ನೊಂದು ಸ್ವಲ್ಪ ಕೆಲಸ ಇದೆ. ಸೊ ಅದನ್ನ ಮುಗಿಸ್ಕೊಂಡು ಬರಬೇಕು. ಸೊ ಬ್ಯಾಂಕ್ಗೆಲ್ಲ ಹೋಗಿದೆ. ಸೊ ಅಲ್ಲಿ ಕೆಲಸ ಆಗಲಿಲ್ಲ, ಏನೂ ಕೆಲಸ ಆಗಲಿಲ್ಲ. ಹೋಗಿದ್ದು ಯಾವ ಕೆಲಸನೂ ಆಗಲಿಲ್ಲ. ಸರ್ವರ್ ಡೌನ್ ಇತ್ತು ಮತ್ತು ಸಿಸ್ಟಮ್ ಏನೋ ಪ್ರಾಬ್ಲಮ್ ಆಗಿತ್ತಂತೆ. ಸೊ ಅದಾದಮೇಲೆ ಬೆಂಗಳೂರು 1ಗೆ ಹೋಗಿದೆ. ಸೊ ಅಲ್ಲೂ ಕೂಡ ಏನೋ ಕೆಲಸ ಒಂದಾಯಿತು, ಒಂದಾಗಲಿಲ್ಲ. ಸೊ ಏನಪ್ಪ ಅಂದರೆ ಅಡ್ರೆಸ್ ಚೇಂಜ್ ಮಾಡಬೇಕಿತ್ತು, ಸ್ವಲ್ಪ ಆಧಾರ್ ಅಡ್ರೆಸ್ಸು. ಸೊ ಹಾಗಾಗಿ ಯಾಕಂದರೆ ನಾನು ಮೊದಲು ಫಸ್ಟು ಯಾವ ಮನೇಲಿದ್ವಿ ಬೆಂಗಳೂರಿಗೆ ಬಂದಾಗ ಅದೇ ಮನೆ ಅಡ್ರೆಸ್ನೇ ಫುಲ್ ಕಂಟಿನ್ಯೂ ಮಾಡಿಬಿಟ್ಟಿದೆ. ಚೇಂಜ್ ಮಾಡಿರಲಿಲ್ಲ. ಅಂದರೆ 15 ವರ್ಷ ಇದೆ. ಸೊ 10 ವರ್ಷ ಅಂದರೆ ನಾನು ಫಿಫ್ತ್ಗೆ ಇಲ್ಲಿಗೆ ಬಂದಿದ್ದು, 4th ಸ್ಟ್ಯಾಂಡರ್ಡ್ಗೆ ಇಲ್ಲಿಗೆ ಬಂದಿದ್ದು. ಸೊ 4th ಸ್ಟ್ಯಾಂಡರ್ಡಿಂದ ಯಾವ ಅಡ್ರೆಸ್ ಇತ್ತು ಆ ಅಡ್ರೆಸ್ಸನ್ನೇ ಯೂಸ್ ಮಾಡಿಕೊಂಡು ಅದೇ ಇರಲಿ ಅಂತ ಬಿಟ್ಟಿದ್ದೆ. ಬಟ್ ಈಗ ಅಪ್ಡೇಟ್ ಮಾಡೋಣ ಅಂತಂತ ಅಂದ್ಕೊಂಡೆ. ಯಾಕಂದರೆ ಇವಾಗ ಎಲ್ಲ ಕಡೆ ಗೌರ್ಮೆಂಟಿಂದನೂ ಎಲ್ಲ ಅಪ್ಡೇಟ್ ಮಾಡ್ತಿದ್ದಾರಲ್ಲ, ವೋಟ್ರ್ ಐ ಡಿದು ಏನೇನೋ ಅಡ್ರೆಸ್ ರಾಂಗ್ ಇದ್ದರೂ ಕೊಡ್ತಾಯಿಲ್ಲ. ಸೊ ಹಾಗಾಗಿ ಅಪ್ಡೇಟ್ ಮಾಡೋಣ ಅಂತ. ಸೊ ನಾನು ಅಪ್ಡೇಟ್ ಒಂದು ಸಲ ಬರ್ತಿದ್ದೆ ಗೈಸ್ ಇವಾಗ. ಸೊ ಅಪ್ಡೇಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅಪ್ಡೇಟ್ ಮಾಡೋಕ್ಕೆ ಏನು ಪ್ರಾಬ್ಲಮ್ ಆಗಿಬಿಟ್ಟು ಅಂದರೆ ಅಡ್ರೆಸ್ಸಿಗೆ ಪ್ರೂಫ್ ಬೇಕು. ಸೊ ಆವಾಗ ನಮ್ಮ ಮಮ್ಮಿ ಅಡ್ರೆಸ್ ಅವರು ಚೇಂಜ್ ಮಾಡಿಲ್ಲ, ಹೌದು, ಆಧಾರ್ ಕಾರ್ಡಲ್ಲಿ ಅವರು ಹಳೆ ಮನೆ ಅಡ್ರೆಸ್ ಇಟ್ಕೊಂಡಿದ್ದಾರೆ. ಸೊ ಇನ್ನೊಂದು ಏನಪ್ಪ ಆಯಿತು ಅಂದರೆ ಈಗ ಗೌರ್ಮೆಂಟ್ ಏನು ಚೇಂಜ್ ಮಾಡಿದೆ, ಅದು ನಂದು ಮಮ್ಮಿದು ಒಂದೇ ಅಡ್ರೆಸ್ಸು, ಎಲ್ಲರದು ಒಂದೇ ಅಡ್ರೆಸ್ ತಾನೇ ಇರುತ್ತೆ, ಅಮ್ಮ ಮಗಳು ಅಥವಾ ಪೇರೆಂಟ್ಸ್ದು ಮಕ್ಕಳದು. ಮ್ಯಾರೇಜ್ ಆಗಿದ್ದರೆ ಬೇರೆ ಇರುತ್ತಪ್ಪ, ಹಸ್ಬೆಂಡ್ ಮನೆಯದು ಏನಿರುತ್ತೋ ಅದು ಇರುತ್ತೆ. ನಂದು ಕ್ರಾಸು ಏನಾಗಿದೆ ಅಂದರೆ ನಂಬರ್ ಚೇಂಜ್ ಆಗಿಬಿಟ್ಟಿದೆ ಅಷ್ಟೇ. ಎಲ್ಲನೂ ಸೇಮ್ ಇದೆ, ಕ್ರಾಸ್ ಮಾತ್ರ ಚೇಂಜ್ ಆಗಿದೆ ಅಷ್ಟಕ್ಕೆ. ಏರಿಯಾ ಒಂದೇ, ಕ್ರಾಸ್ ಚೇಂಜ್ ಆಗಿದ್ದಕ್ಕೆ ಅವ್ರಿಗೆ ಒಂದೇ ಬೂತ್ ಆದರೆ, ಬಟ್ ನನಗೆ ಅಪ್ಲಿಕೇಶನ್ ಕೊಟ್ಟಿಲ್ಲ, ಅವರು ಕೊಟ್ಟಿದ್ದಾರೆ. ಯಾಕಂದರೆ ಅಡ್ರೆಸ್ ಒಂದಿದೆ. ಇವಾಗ ಈ ಪಕ್ಕದ ರೋಡಲ್ಲಿ ಇದ್ದರೂ ಕೊಡಲ್ಲ ನಾವು ಅಂತಾರೆ. ಸೊ ಏನಪ್ಪ ಇದು ಪ್ರಾಬ್ಲಮ್ ಅಂದರೆ ಯೋಚನೆ ಮಾಡಬೇಕಲ್ವ ಅವರು. ಅದು ಯೋಚನೆ ಮಾಡಬೇಕು ಅಂತ ಹೇಳಬೇಕು. ಯೋಚನೆ ಅಂದರೆ ಅದು ಮಾಡ್ತಿರೋದೆಲ್ಲ ಒಳ್ಳೇದಕ್ಕೇನೆ. ಗೌರ್ಮೆಂಟ್ ಏನು ಮಾಡ್ತಿದೆ, ನಾವು ಎಷ್ಟು ಮನೆ ಅಡ್ರೆಸ್ ಚೇಂಜ್ ಮಾಡಬೇಕು. ನಾವಂತಲ್ಲ, ಬಾಡಿಗೆಯವ್ರು ಯಾರು ಇರ್ತಾರಲ್ಲ ಈ ರೆಂಟಲ್ಲಿ ಬೆಂಗಳೂರಲ್ಲೇ ಫ್ಲೀಡ್ ಮಾಡೋರು, ಒಂದಲ್ಲ ಅದಕ್ಕೆ ಆ ಪ್ರೂಫ್ ಅಂತೆ ಈ ಪ್ರೂಫ್ ಅಂತೆ ಹಂಗೆ ಸಡನ್ನಾಗಿ ಹೇಳಿದ ತಕ್ಷಣ ಚೇಂಜ್ ಮಾಡಲ್ಲ. ಅದಕ್ಕೆ ಒಂದು ಪ್ರೂಫ್ ಕೇಳ್ತಾನೆ ಇರ್ತಾರೆ. ಸೊ ಈಗ ನಾನು ಅಡ್ರೆಸ್ ಚೇಂಜ್ ಮಾಡಿಸ್ಕೊಳ್ಳೋಕ್ಕೆ ನಮ್ಮ ಮಮ್ಮಿ ಹೆಸರಲ್ಲಿ ರೆಂಟೆಡ್ ಅಗ್ರಿಮೆಂಟ್ ಇರುತ್ತೆ. ಸೊ ಮನೆ ಅಥವಾ ಏನಿರುತ್ತಲ್ಲ, ಸೊ ಮನೆ ಅವ್ರ ಹೆಸರಲ್ಲೇ ಇರೋದ್ರಿಂದ ಸೊ ಅವ್ರ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕು. ಅವ್ರ ಮೆನ್ಷನ್ ಮಾಡಿರ್ತಾರಲ್ಲ ಓನರ್ದು ಮತ್ತು ರೆಂಟಲ್ ಅವ್ರದ್ದು. ಸೊ ಅವ್ರ ಮನೆ ಅಡ್ರೆಸ್ ಚೇಂಜ್ ಮಾಡಿಸಿ ನಮ್ಮ ಮಮ್ಮಿ ಅವ್ರ ಅಡ್ರೆಸ್ ಚೇಂಜ್ ಮಾಡಿ ಅದರಲ್ಲಿ ಆಮೇಲೆ ನನ್ನ ಅಡ್ರೆಸ್ಸಿಗೆ ಮಾಡ್ಕೊಂಡು ನಾನು ಆಧಾರ್ ಕಾರ್ಡ್ ಚೇಂಜ್ ಮಾಡಬೇಕು. ಇಷ್ಟೆಲ್ಲ ಪ್ರೋಸೆಸ್ ಇರುತ್ತೆ. ಅದಕ್ಕೆ ಸುಮ್ಮನೆ ಬಿಟ್ಬಿಟ್ಟಿದ್ದೆ ಅಡ್ರೆಸ್ ಚೇಂಜ್ ಮಾಡೋದೇ ಬೇಡ ಅಂತ. ಬಟ್ ಈಗ ಅಪ್ಡೇಟ್ ಆಗಿಬಿಡಲಿ ಅಂತೇಳಿ ಮಾಡಿಸ್ತಾರೆ. ಮತ್ತು ಇನ್ನು ಯಾವಾಗ ಅಪ್ಡೇಟ್ ಮಾಡಿಸ್ತೀನೋ ಗೊತ್ತಿಲ್ಲ. ನಾನು ಮತ್ತೆ ಅಡ್ರೆಸ್ ಎಲ್ಲ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಹಳೆ ಮನೆ ಅಡ್ರೆಸ್ ಇದು ಇಲ್ಲಿ ಆ ಮನೆ ಏನು ಮಾಡಿದೆ, ತೆಗೆದುಬಿಟ್ಟು ಕಟ್ಟಿಸ್ಬಿಟ್ಟಿದ್ದಾರೆ. ನಾವು ಫಸ್ಟಿಗೆ ಬಿದ್ವಲ್ಲ, ಸೊ ಅದು ಇವಾಗ ಹೊಸ ಮನೆ ಕಟ್ಟಿಬಿಟ್ಟಿದ್ದಾರೆ. ಸೊ ಅಲ್ಲಿ ಯಾರೂ ಇಲ್ಲ ನಮಗೆ ಗೊತ್ತಿರೋರು ಅನ್ನೋದಕ್ಕಿಂತ ಅಲ್ಲಿ ಯಾರೂ ಅಷ್ಟು ಇದು ಮಾಡೋಕ್ಕಾಗಲ್ಲ ಡಾಕ್ಯುಮೆಂಟ್ಸ್. ಸೊ ಇಲ್ಲಿ ಬಂದರೆ ಸೊ ಓನರ್ ಅವ್ರು ಇಲ್ಲೇ ಇರ್ತಾರೆ, ಅಲ್ಲಾದರೆ ಅವ್ರು ಯಾರೂ ಇರಲ್ಲ, ಬೇರೆ ಯಾರೋ ಇರ್ತಾರೆ. ಸೊ ಇಲ್ಲಾಂದರೆ ನಾವು ಮತ್ತೆ ಬೇರೆ ಮನೆ ಅಡ್ರೆಸ್ ಚೇಂಜ್ ಮಾಡಿದ್ರು ಕೂಡ ಸೊ ಇವ್ರು ಇಲ್ಲೇ ಇರೋದ, ಏನಾದರೂ ಬಂದರೆ ನಮಗೆ ಫೋನ್ ಮಾಡಿ ಆದರೂ ಹೇಳ್ತಾರೆ. ಸೊ ಹಾಗಾಗಿ ನಾನು ಒಂದು ಅಡ್ರೆಸ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ. ಸದ್ಯಕ್ಕೆ ಈಗ ಒಂದು ಅಪ್ಡೇಟ್ ಮಾತ್ರ ಮಾಡಿಸ್ಬಿಟ್ಟು ಬಂದಿದ್ದೀನಿ. ಅಡ್ರೆಸ್ ಚೇಂಜ್ ಮಾಡೋಕ್ಕೆ ಇನ್ನೂ ಅದೆಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಸೊ ಅವ್ರು ಅಪ್ಡೇಟ್ ಮಾಡಿ ಅದು 1 ವೀಕ್ ಆಗಬೇಕಲ್ಲ ಒರಿಜಿನಲ್. ಮೊದಲು ಥರ ಎಲ್ಲ ಆಧಾರ್ ಕಾರ್ಡ್ ಬರೋದು ಇಲ್ಲ ಕೈಗೆ, ನಾವು ಹೋಗಿ ಸಿಸ್ಟಮಲ್ಲೇ ಅಪ್ಡೇಟ್ ಮಾಡಿರೋದನ್ನೇ ತೊಗೊಂಡ್ರೆ ಆಯಿತು. ಸೊ ಹಾಗಾಗಿ ಇವಾಗ ಒಂದು ಅಪ್ಡೇಟ್ ಆಗಿದೆ, ಒಂದು ಕೆಲಸನೂ ಆಗಿಲ್ಲ ಸರಿಯಾಗಿ. ಬೇಜಾರು. ಇವತ್ತು ಇಡೀ ದಿನ ಏನೂ ಬೇಡ, ಅದೇ ಮಾಡಿಬಿಡೋಣ, ಕೆಲಸನೇ ಮುಗಿಸ್ಕೊಬಿಡೋಣ ಅಂದರೆ ಆದರೂ ಪೆಂಡಿಂಗ್ ಉಂಟು. ನಾವೇನು ಅಂದ್ಕೊತೀವಿ ಅದೇನಾಗುತ್ತೆ. ನಾವು ಇವತ್ತೇ ಮುಗಿಸ್ಬೇಕು ಅಂದರೆ ಅದು ನಾಳೆಗೂ ಶಿಫ್ಟ್ ಆಗ್ಬಿಟ್ಟು ಆಲ್ರೆಡಿ ಎಲ್ಲ ಡಿಸೈಡ್ ಆಗಿಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಸೊ ರೆಂಟಲ್ಲಲ್ಲಿರೋರ್ದಿದೆ, ಮನೆ ಶಿಫ್ಟ್ ಮಾಡಬೇಕು 2 ವರ್ಷಕ್ಕೆ ಒಂದು ಸರಿನೋ ಅದೆಷ್ಟು ವರ್ಷಕ್ಕೆ ಮಾಡ್ಕೊಂಡಿರ್ತಿರೋದು ಅವ್ರವ್ರ ಮೇಲೆ. ಸೊ ಹಂಗೆ ಮತ್ತೆ ಅಡ್ರೆಸ್ ಚೇಂಜ್ ಮಾಡಬೇಕು, ಅದು ಚೇಂಜ್ ಮಾಡಬೇಕು, ಗ್ಯಾಸು ಅದು ಇದು ಇದೇ ಆಗಿಬಿಡುತ್ತೆ ಈ ಬೆಂಗಳೂರು ಕಿತ್ಕೊಂಡು. ಇನ್ನೊಂದೇನೆಂದರೆ ಹೊಸ ಮನೆ ಎಕ್ಸ್ಪ್ಲೋರ್ ಮಾಡ್ಬೋದು ಅಷ್ಟೇ. ಒಂದೇ ಮನೆ ಅದನ್ನು ನಾವು
ಯಾಕೆ ಆ ಥರ ತೊಗೊಳೋದಕ್ಕಿಂತ ಹೊಸ ಹೊಸ ಮನೆ ನೋಡ್ಬೋದು ಅನ್ನೋದನ್ನು ಅನ್ಕೊಬೋದು. ಅಂದರೆ ಹೊಸ ಹೊಸ ಜಾಗ ನೋಡ್ಬೋದು, ಅಂದರೆ ಹೊಸ ಹೊಸ ಜನಗಳು ನೋಡ್ಬೋದು. ಜನಗಳು ಅಷ್ಟು ಸಿಗಲ್ಲ, ಯಾಕಂದರೆ ಇಲ್ಲಿ ಎಲ್ಲರೂ ಅವ್ರ ಕೆಲಸ ಮಾಡೋದು, ನಮ್ಮ ಕೆಲಸ ಮಾಡ್ಕೊಳ್ಳೋದ್ರಲ್ಲೇ ನಾವು ಬ್ಯುಸಿ ಆಗಿಬಿಡ್ತೀವಿ. ಅಕ್ಕಪಕ್ಕದವ್ರನ್ನ ಮಾತಾಡ್ಸೋದು ಕಮ್ಮಿ. ಯಾಕಂತಂದರೆ ಮನೇಲಿ ಇರೋರಿದ್ದರೆ ಅಕ್ಕಪಕ್ಕದವ್ರನ್ನ ಮಾತಾಡಿಸ್ಕೊಂಡು ಸ್ವಲ್ಪ ಚಿಟ್ ಚಾಟ್ ಮಾಡ್ಕೊಂಡು ಸಂಜೆ ಮೇಲೆ ಇವ್ರ ಮನೆ ಮಾತಾಡಿಕೊಂಡು ಕೂತಿರ್ತಾರೆ. ಅರ್ಧಂಬರ್ಧ ಗೊತ್ತಿರುತ್ತೆ. ಊರು ಸೈಡ್ ಥರ ಈ ರೋಡಲ್ಲಿ ಇರೋದೆಲ್ಲ ಊರಿಗೆ ಗೊತ್ತಿರುತ್ತಲ್ಲ, ಹಂಗೆ ಗೊತ್ತಿರಲ್ಲ ಇಲ್ಲೆಲ್ಲ. ಸೊ ಎಲ್ಲನೂ ಅರ್ಧಂಬರ್ಧ ಮುಖ ಪರಿಚಯ ಇರೋದ್ರಿಂದ ಅದು ಇದು ಅಂತ ಅಷ್ಟೇ ಗೊತ್ತಿರುತ್ತೆ, ಬೇರೆ ಏನೂ ಗೊತ್ತಿರಲ್ಲ. ಸೊ ಹೀಗೆ ಈ ಬೆಂಗಳೂರು ಲೈಫ್. ಬಟ್ ಯಾವಾಗ ಪರ್ಮನೆಂಟ್ ಅಡ್ರೆಸ್ ಬರುತ್ತೆ ಆಧಾರ್ ಕಾರ್ಡ್ಗೆ ಅನ್ನೋದನ್ನ ವೆಯ್ಟ್ ಮಾಡಬೇಕು. ಗೊತ್ತಿಲ್ಲ ಯಾವಾಗ ಏನು ಎತ್ತ ಅಂತ, ಎಲ್ಲನೂ ಟೈಮ್ ಹೇಳುತ್ತೆ. ಈ ಬಾಡಿಗೆ ಮನೆ ಚೇಂಜ್ ಮಾಡ್ತಾ ಇರೋದು ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ, ನೋಡೋಣ. ಎಲ್ಲದು ಟೈಮ್ ಬಂದಾಗ ಆಗುತ್ತೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವ್ಲಾಗ್ನ ಎಂಡ್ ಮಾಡೋದ್ರ ಜೊತೆಗೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ವ್ಲಾಗಲ್ಲೂ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೀತಾ ಇದ್ದೀರಾ. ಲೈಕ್ಸ್ನ ಮಾಡಿ, ಶೇರ್ನ ಮಾಡಿ, ಅಷ್ಟೇ ಗೈಸ್. ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.